ಹಲೋ ಫ್ರೆಂಡ್ಸ್, ಬನ್ನಿ ಇವತ್ತಿನ ಎಪಿಸೋಡನ್ನು ನೋಡ್ಕೊಂಬರೋಣ. ನಿನ್ನೆ ಎಪಿಸೋಡನ್ನು ನಾನು ಅಪ್ಲೋಡ್ ಆಗಿಲ್ಲ. ಸಾರಿ, ನಾನು ಔಟ್ ಸೈಡ್ ಇದ್ದಿದ್ದರಿಂದ ನಿನ್ನೆ ಎಪಿಸೋಡಲ್ಲಿ ಏನೂ ಇರಲಿಲ್ಲ. ಕೃಷ್ಣ ಕರ್ಕೊಂಡು ಅವರು ಬೋರ್ಡಿಂಗ್ ಸ್ಕೂಲ್ಗೆ ಹಾಕಬೇಕು ಅಂತೇಳಿ ಪ್ಲ್ಯಾನಿಂಗನ್ನು ಮಾಡ್ಕೊತಾರೆ. ಅದಷ್ಟೇ ನಿನ್ನೆ ಎಪಿಸೋಡು. ಇವತ್ತಿನ ಎಪಿಸೋಡಲ್ಲಿ ಬಂದು ಮನೇಲಿ ಏನೇನೋ ನಡೀತಾ ಇದೆ. ಮನೇಲಿ ಸತ್ಯನಾರಾಯಣ ಪೂಜೆ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಅಂಥೇಳಿ ಮೀನಾ ಎಲ್ರಿಗೂ ಹೇಳ್ತಾಳೆ. ಅದಕ್ಕೆ ರಂಗನಾಥ್ ತುಂಬ ಒಳ್ಳೆ ವಿಚಾರ ತುಂಬ ಒಳ್ಳೆ ವಿಚಾರ, ಖಂಡಿತವಾಗ್ಲೂ ಮಾಡೋಣ ಅಂತೇಳಿ ಅಂತಾರೆ. ಅದಕ್ಕೆ ಅತ್ತೆ ನೀವೇನು ಹೇಳ್ತೀರಾ ಅಂದಾಗ, ಈ ಕಡೆ ಹಾವು ಬಂದಿದ್ದನ್ನೆಲ್ಲ ನೆನೆಸ್ಕೊಂಡು ಸರಿ ಎಲ್ರಿಗೂ ಒಳ್ಳೇದಾಗಲಿ ಅಂತ ಮಾಡಿದ್ರೆ ಆಯಿತು ಅಂತೇಳಿ ಈ ಕಡೆ ಶಾಂತಿನೂ ಸಹ ಅಂತಾಳೆ. ಈ ಕಡೆ ಮನೇಲಿರೋರೆಲ್ಲ ಆಶ್ಚರ್ಯ ಆಗೋಗ್ತಾರೆ, ಶಾಂತಿ ಒಪ್ಕೊಂಡ್ಲು ಅಂತ ಹೇಳಿ. ಈ ಕಡೆ ರವಿ ಶ್ರುತಿ ಇವರೆಲ್ಲನೂ ಸಹ ಸರಿ ಆಯಿತು ಅಂತ ಹೇಳಿ ಒಪ್ಕೊತಾರೆ. ಈ ಕಡೆ ಅದೇನು ನೀವೇ ಮಾತಾಡ್ಕೊತಾ ಇದ್ದೀರಾ, ನನ್ನ ಪರ್ಮಿಷನ್ ಕೇಳಬೇಕಲ್ಲ, 5 ಡಿಗ್ರಿ ಮನೋಜನ್ ಪರ್ಮಿಷನ್ ಕೇಳಬೇಕು ಅಂತಂತಾರೆ. ಅದಕ್ಕೆ ನಿನ್ನ ಪರ್ಮಿಷನ್ ಯಾಕಪ್ಪ ಕೇಳಬೇಕು ಅಂತೇಳಿ ಅಂದಾಗ, ಹೌದು ನನ್ನ ಪರ್ಮಿಷನ್ ನೀವು ಕೇಳಬೇಕು ಅಂತೇಳಿ ಈ ಕಡೆ ಮನೋಜ್ ಅಂತಾನೆ. ಸರಿ ಆಯಿತು, ಪೂಜೆಗೆ ನಾನೇ ಕೂತ್ಕೊತೀನಿ ಅಂತೇಳಿ ಅಂತಾರೆ. ಸರಿ ಆಯಿತು, ನೀನೇ ಕೂತ್ಕೊತೀಯ ಅಂದರೆ ನಿನ್ಗೆ ಮತ್ತೆ ಪರ್ಸೆಂಟೇಜ್ ಜಾಸ್ತಿ ಇರುತ್ತೆ ಅಂತೇಳಿ ಈ ಕಡೆ ಸೂರ್ಯ ಅಂತಾನೆ. ಯಾಕೋ ಬಂದುಬಿಡು, ನಾನೇ ದುಡ್ಡು ಜಾಸ್ತಿ ಆಗಬೇಕು, ಆಗೋದಿಲ್ಲ, ಹಂಗಿದ್ರೆ ಅವತ್ತು ನಾನು ಜ್ವರ ಬಡ್ಸ್ಕೊಂಡ್ಬಿಡ್ತೀನಿ, ನಾನು ಬರೋದೇ ಇಲ್ಲ ಪೂಜೆಗೆ ಅಂತೇಳಿ ಈ ಕಡೆ ಮನೋಜ ಅಂತಾನೆ. ಅದಕ್ಕೆ ಈ ಕಡೆ ರಂಗನಾಥ್ ಸತ್ಯನಾರಾಯಣ ಪೂಜೆಗೆ ಕರೆದಿಲ್ಲ ಅಂದರೂ ನಾವೇ ಇಷ್ಟಪಟ್ಟು ಹೋಗಬೇಕು ಅಂತ ಪೂಜೆಗೆ ಈ ಥರ ಮಾತಾಡ್ತಾರೆ, ನಿನಗೇನು ಅಷ್ಟು ಮಾತ್ರ ಗೊತ್ತಾಗೋದಿಲ್ಲ ಅಂತೇಳಿ ಬೈತಾರೆ. ಈ ಕಡೆ ರವಿ ಶ್ರುತಿ ಇವರೆಲ್ಲನೂ ಸರಿ ನಾನು ಯಾವತ್ತಂತಂದರೆ ಅವತ್ತು ನಾನು ರಜಾ ಹಾಕ್ಕೊತೀನಿ ಡಬ್ಬಿಂಗೆ ಅಂತೇಳಿ ಇವರು ಸಹ ಮಾತಾಡ್ತಾರೆ. ಸರಿ ಆಯಿತು, ಕೆಲಸನೂ ಹಾಗೆ ಶೇರ್ ಮಾಡ್ಕೊಂಬಿಡೋಣ ಅಂತೇಳಿ ಒಬ್ರಿಗೊಬ್ರು ಮಾತಾಡ್ಕೊತಾರೆ. ಸರಿ ಆಯಿತು ಅಂತೇಳಿ ಎಲ್ಲರೂ ಸಹ ಒಪ್ಕೊತಾರೆ. ಪೂಜಾರಿ ಅವರಿಗೆ ಆಲ್ರೆಡಿ ನಾನು ಹೇಳ್ತೀನಿ ಅಂತ ಅಂದಾಗ, ಅದನ್ನೆಲ್ಲ ನೀನು ಯಾಕೆ ಹೇಳ್ತೀಯ ನಾನು ಹೇಳಿದ್ಮೇಲೆ ಅಂತೇಳಿ ಅಂತಾರೆ. ಹಂಗಂದರೆ ಮೀನಾ ಆಲ್ರೆಡಿ ಹೇಳಿರ್ತಾಳೆ ಅಂತ ಲೆಕ್ಕ, ಸುಮ್ಮನೆ ಕೂತ್ಕೊಳ್ಳೆ ಶಾಂತಿ ಅಂತೇಳಿ ಈ ಕಡೆ ರಂಗನಾಥ ಅಂತಾನೆ. ಸರಿ ಆಯಿತು ಅಂತೇಳಿ ಎಲ್ಲರೂ ಒಪ್ಕೊತಾರೆ. ಈ ಕಡೆ ಪೆಂಗೇಶ್ನಿಗೆ ಏನಾದರೂ ಒಂದು ಕೆಲಸ ಕೊಡಬೇಕಲ್ಲ, ಇವರಿದ್ರು ಏನಕ್ಕೆ ಇಲ್ಲ ಅಂದರೆ ಏನಕ್ಕೆ ಅಂದಾಗ, ಏನಕ್ಕೆ ನಮ್ಮನ್ನು ಯಾವಾಗಲೂ ರೇಗಿಸ್ತೀರಾ, ನಿಮಗೇನು ಅಷ್ಟು ಮಾತ್ರ ಗೊತ್ತಾಗೋದಿಲ್ವಾ ಅಂತೇಳಿ ಅಂದಾಗ, ಈ ಕಡೆ ಮನೋಜ್ ನೀವು ಯಾಕೆ ಮನೋಜ್ ಮಾತಾಡಲ್ಲ ಅಂತಂತಾರೆ. ಸರಿ ಆಯಿತು, ನನಗೆ ಶೋರೂಮ್ ಟೈಮ್ ಆಯಿತು, ನಾನು ಹೊರಡ್ತೀನಿ ಅಂದಾಗ, ಏನು ಮನೋಜ್ ನೀವು ಯಾವಾಗ ನೋಡಿ ಇದೇ ಥರ ಮಾಡ್ತೀರಾ ಅಂತೇಳಿ ಅಂದಾಗ, ಈ ಕಡೆ ಮನೋಜ್ ಸುಮ್ಮನಿರು, ಅವನ ಜೊತೆ ಹೋಗಿ ಮಾತಾಡೋದು ಚೆನ್ನಾಗಿರೋದಿಲ್ಲ ಅಂಥೇಳಿ ಈ ಕಡೆ ಮನೋಜ್ ಸಹ ಅಂತಾರೆ. ಯಾವಾಗ ನೋಡು ನಮ್ಮನ್ನೇ ಹೇಳ್ತಾ ಇರ್ತಾರೆ, ಯಾವಾಗ ನೋಡು ನಮ್ಮನ್ನೇ ಕಾಲೆಳಿತಾ ಇರ್ತೀರ, ಯಾಕೆ ಸೂರ್ಯ ಅವರೇ ನೀವು ಅಂತೇಳಿ ಈ ಕಡೆ ಸೂರ್ಯನ ರೋಹಿಣಿ ಅಂತಾಳೆ. ಅದಕ್ಕೆ ಅದು ಹಂಗೆ ಅಂತೇಳಿ ಈ ಕಡೆ ಇವ್ರೂ ಸಹ ರೇಗಿಸ್ತಾ ಇರ್ತಾರೆ. ಈ ಕಡೆ ಬೋರ್ಡಿಂಗ್ ಸ್ಕೂಲ್ಗೆ ಮಾತಾಡಿದ್ರಲ್ವ, ಅದ್ರ ತಕ್ಕಂಗೆ ಈ ಕಡೆ ಕೃಷ್ಣ ಕರ್ಕೊಂಡು ರೋಹಿಣಿ ಮತ್ತು ರೋಹಿಣಿ ಫ್ರೆಂಡು ಬೋರ್ಡಿಂಗ್ ಸ್ಕೂಲ್ಗೆ ಬರ್ತಾರೆ. ಇಲ್ಲಿ ನಿಂಗೆ ತುಂಬ ಚೆನ್ನಾಗಿರುತ್ತೆ ಬೋರ್ಡಿಂಗ್ ಸ್ಕೂಲಿಂಗ್ ಅಂದಾಗ, ನಾನು ಹೋಗೋದಿಲ್ಲ ಅಂತೇಳಿ ಕೃಷ್ ಹಠ ಮಾಡ್ತಾನೆ. ಇಲ್ಲಮ್ಮ ಇದು ನಿಂಗೆ ತುಂಬ ಚೆನ್ನಾಗಿರುತ್ತೆ, ನಿನಗೆ ಹೋಗ್ದಾಗ ಗೊತ್ತಾಗುತ್ತೆ, ಒಳ್ಳೆ ಸ್ಕೂಲು, ತುಂಬ ಒಳ್ಳೆ ಸ್ಕೂಲ್ ಇದು, ಬಾ ಕಂದ ಅಂತ ಹೇಳಿ ಕರ್ಕೊಂಡು ಬರ್ತಾರೆ. ನಿನ್ಗೆ ಓಕೆ ಆಯಿತಾ ಅಂತೇಳಿ ರೋಹಿಣಿ ಫ್ರೆಂಡ್ ಕೇಳಿದಾಗ, ಇನ್ನು ಈಗಲಲ್ವ ಬಂದಿರೋದು, ಖಂಡಿತವಾಗ್ಲೂ ಅವ್ನು ಇಷ್ಟಪಡ್ತಾನೆ, ಬಾ ಮೊದಲು ಆಫೀಸ್ ರೂಮ್ಗೆ ಹೋಗೋಣ ಅಂತ ಹೇಳಿ ಅವರಿಬ್ಬರೂ ಸಹ ಆಫೀಸ್ ರೂಮ್ಗೆ ಹೋಗ್ತಾರೆ. ಹೋಗಿದ ತಕ್ಷಣವೇ, ಹೌದು ಮೇಡಮ್ ನೀವು ಎನ್ಕ್ವೈರಿ ಮಾಡ್ಕೊಂಡು ಹೋಗಿದ್ರಲ್ಲ ಬೋರ್ಡಿಂಗ್ ಸ್ಕೂಲ್ ಅಂದಾಗ, ಹೌದು ಸರ್ ಎನ್ಕ್ವೈರಿ ಮಾಡ್ಕೊಂಡು ಹೋಗಿದ್ದೆ, ನಾನು ಅವ್ರ ತಾಯಿ ನಾನು ದುಬೈಯಲ್ಲಿ ಇರ್ತೀನಿ, ಇಲ್ಲಂತೂ ಇರೋದಿಲ್ಲ, ಅದಕ್ಕೆ ನಾನು ಗಾರ್ಡಿಯನಾಗಿ ನನ್ನ ಫ್ರೆಂಡ್ನ ಫಾರ್ಮ್ ಎಲ್ಲ ಫಿಲ್ ಮಾಡಿಸ್ತಾ ಇದ್ದೀನಿ, ಅವಳೇ ನಿಮ್ಮ ಕಾಂಟ್ಯಾಕ್ಟಲ್ಲಿ ಇರ್ತಾಳೆ ಅಂತ ಹೇಳಿ ಅಂದಾಗ, ಸರಿ ಮೇಡಮ್ ಆಯಿತು, ಗಾರ್ಡಿಯನ್ ಅಡ್ರೆಸ್ಸಲ್ಲಿ ನಿಮ್ಮ ಅಡ್ರೆಸ್ ಏನಿದೆ ಅದನ್ನು ಫಿಲ್ ಮಾಡಿ, ಡಾಕ್ಯುಮೆಂಟ್ಸ್ ಎಲ್ಲ ಫಿಲ್ ಮಾಡಿ ಅಂದಾಗ, ಸರಿ ಸರ್ ಆಯಿತು, ಡಾಕ್ಯುಮೆಂಟ್ಸ್ ಎಲ್ಲ ತೊಗೊಂಬಂದಿದ್ದೀನಿ ಅಂತೇಳಿ ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡ್ತಾರೆ. ಅವ್ರು ಡಾಕ್ಯುಮೆಂಟ್ಸ್ ಎಲ್ಲ ವೆರಿಫೈ ಮಾಡಿದ್ದಾದಮೇಲೆ ಸರಿ ಅಂತ ಹೇಳಿ, ಹೋಗಿ ನೀವು ಒಳಗಡೆ ಫೀಸನ್ನು ಕಟ್ ಮಾಡಿ ಪೇ ಮಾಡಿ ಅಂತ ಹೇಳ್ತಾರೆ. ಸರಿ ಆಯಿತು ಅಂತೇಳಿ ಫೀಸನ್ನು ಪೇ ಮಾಡೋಕ್ಕೆ ಒಳಗಡೆ ಹೋಗಿ ಫೀಸೆಲ್ಲ ಕಂಪ್ಲೀಟ್ ಮಾಡಿಕೊಂಡು ಆಚೆಗಡೆ ಬರ್ತಾಳೆ. ಅದಾದಮೇಲೆ ಈ ಕಡೆ ಕೃಷಿಕ್ ಹೇಳ್ತಾನೆ, ಯಾಕಮ್ಮ ನೀನು ಇಲ್ಲಿ ಇದ್ಕೊಂಡು ದುಬೈಲಿದ್ದೀನಿ ಅಂತ ಹೇಳ್ತಾ ಇದ್ದೀನಿ ಅಂದಾಗ, ನಿಂಗೆ ಅದೆಲ್ಲ ಗೊತ್ತಾಗೋದಿಲ್ಲ ಕೃಷ್, ಸುಮ್ಮನಿರು ಅಂತೇಳಿ ಅಂತಾಳೆ. ಸರಿ ಆಯಿತು ಅಂತೇಳಿ ಇವರು, ಮೇಡಮ್ ಎಲ್ಲನೂ ಓಕೆ ಆಯಿತಲ್ವ ನಿಮಗೆ, ಎಲ್ಲ ಫೀಸೆಲ್ಲ ಪೇ ಮಾಡಿದ್ದಾಯ್ತು ಅಂದಾಗ, ಹೌದು ಸರ್ ಆಯಿತು ಅಂತಾರೆ. ಸರ್ ಅವನೇ ಒಬ್ಬನೇ ನಾವು ಯಾವತ್ತೂ ಬಿಟ್ಟಿರಲಿಲ್ಲ ಅಂದಾಗ, ಮೇಡಮ್ ನೀವೇನು ಬೇಜಾರು ಮಾಡ್ಕೋಬೇಡಿ, ಇದು ನಮಗೆ ಫೇಮಸ್ ಸ್ಕೂಲ್, ಇದು ನಮ್ಮ ಸ್ಕೂಲ್ ಯಾವುದೇ ಕಾರಣಕ್ಕೂ ಮಕ್ಕಳನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ ಫೇಮಸ್ಸು, ನೀವೇನು ವರಿ ಮಾಡ್ಕೊಬೇಡಿ, ನಮ್ಮಲ್ಲಿ ತುಂಬ ಜನ ಮಕ್ಕಳಿದ್ದಾರೆ, ಆರಾಮಾಗಿದ್ದಾರೆ ಅಂಥೇಳಿ ಭರವಸೆ ಕೊಡ್ತಾರೆ. ಸರಿ ಆಯಿತು ಅಂತೇಳಿ ಈ ಕಡೆ ಕೃಷ್ಣಿಗೆ ರೋಹಿಣಿ, ಕೃಷು ಇನ್ನೇನು ತುಂಬ ಚೆನ್ನಾಗಿ ನೋಡ್ಕೊತಾರೆ ಇಲ್ಲಿ, ನಿನಗೆಲ್ಲ ತುಂಬ ಫ್ರೆಂಡ್ಸ್ ಇದ್ದಾರೆ, ನೀನು ಯಾವುದೇ ಕಾರಣಕ್ಕೂ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ, ನಾನು ಆವಾಗವಾಗ ಬಂದು ನಿನ್ನ ನೋಡ್ಕೊಂಡು ಹೋಗ್ತೀನಿ ಅಂತೇಳಿ ಅಂತಾರೆ. ಅಮ್ಮ ಪ್ಲೀಸ್ ಅಮ್ಮ, ನನಗಿಷ್ಟ ಇಲ್ಲ, ನಾನು ನಿನ್ನ ಜೊತೆಲಿ ಯಾಕಿರಬಾರ್ದು ಅಂತೇಳಿ ಅಂತಾನೆ. ಇಲ್ಲಮ್ಮ ನನ್ನ ಜೊತೆಲಿದ್ದರೆ ತುಂಬ ತೊಂದರೆ ಆಗುತ್ತೆ, ನನ್ನ ಮಾತು ಕೇಳು ಅಂತೇಳಿ ರೋಹಿಣಿ ಅಂತಾರೆ. ಯಾಕೆ ಸೂರ್ಯ ಮನೇಲಿ ಅಂಕಲ್ ಮನೇಲಿ ತಾನೇ ನೀನಿರೋದು, ಅದೇ ಮನೇಲಿ ನಾನಿದ್ರೆ ಏನು ತೊಂದರೆ ಆಗುತ್ತಮ್ಮ ಅಂತೇಳಿ ಅಂತಾನೆ. ಅದಕ್ಕೆ ಕೃಷ್ ದಯವಿಟ್ಟು ನನಗೆ ಈ ಕ್ವಶನ್ ಎಲ್ಲ ಕೇಳಬೇಡ ಕೃಷ್, ನಾನು ಅದನ್ನೆಲ್ಲ ಹೇಳುವಂತಹ ಪರಿಸ್ಥಿತಿ ಇಲ್ಲ ಕೃಷ್ ಅಂತೇಳಿ ಕನ್ವಿನ್ಸ್ ಮಾಡ್ತಾಳೆ. ಆದ್ರೂ ಸಹ ಕೃಷ್ ಬಿಡೋದೇ ಇಲ್ಲ, ತುಂಬ ಹಠ ಮಾಡ್ತಾನೆ. ಅಮ್ಮ ಪ್ಲೀಸ್ ಅಮ್ಮ ಬೇಡ ಅಂತ ಹೇಳಿದ್ರು ರೋಹಿಣಿಗೆ ಮನಸ್ಸು ಕರಗೋದೇ ಇಲ್ಲ. ಕಣ್ಣಲ್ಲಿ ನೀರು ಹಾಕ್ಕೊಂಡು ಸಹ ಕೃಷ್ ಅಳ್ತಾ ಇರ್ತಾನೆ, ಅಮ್ಮ ಪ್ಲೀಸ್ ಅಮ್ಮ, ಅಮ್ಮ ಪ್ಲೀಸ್ ಅಮ್ಮ ಅಂಥೇಳಿ. ಆದ್ರೂ ಸಹ ರೋಹಿಣಿ ಏನು ಮಾತಾಡ್ದಿರೇ ಸೈಲೆಂಟಾಗಿ ನಿಂತಿರ್ತಾಳೆ.
ಅದಾದಮೇಲೆ ಮೇಡಮ್ ನೀವೇನು ಬೇಜಾರು ಮಾಡ್ಕೋಬೇಡಿ, ಮಕ್ಕಳಿಗೆ ಎಲ್ಲ ಮಕ್ಕಳು ಮೊದಲು ಬರಬೇಕಾದ್ರೆ ಇದೇ ರೀತಿ ಹೇಳೋದು, ಆಮೇಲೆ ನಮ್ಮ ಸ್ಕೂಲ್ಗೆ ಅಡ್ಜಸ್ಟ್ ಆಗಿಬಿಡ್ತಾರೆ, ಬಾಪ್ಪ ನಿನ್ನ ಥರ ತುಂಬ ಜನ ಮಕ್ಕಳಿದ್ದಾರೆ ಒಳಗಡೆ, ಅಳಬಾರ್ದು, ಗುಡ್ ಬಾಯ್ ಅಲ್ವಾ ನೀನು, ಬಾ ಅಂತ ಹೇಳಿ ಅಲ್ಲಿರುವ ಒಬ್ಬರು ಟೀಚರ್ ಬಂದು ಅವನ ಬೋರ್ಡಿಂಗ್ ಸ್ಕೂಲ್ ಒಳಗಡೆ ಕರ್ಕೊಂಡು ಹೋಗೋಕ್ಕೆ ಟ್ರೈ ಮಾಡ್ತಾರೆ, ಕರ್ಕೊಂಡು ಹೋಗ್ತಾರೆ. ಈ ಕಡೆ ಕ್ರಿಶ್ ಹೋದ್ಮೇಲೆ ರೋಹಿಣಿ ಹತ್ಕೊಂಡು ನಿಂತ್ಕೊಂಡಾಳೆ. ಯಾಕೆ ತಲೆ ಕೆಡಿಸ್ಕೊಂಡೆ ಇದ್ದೆ, ಏನಾಯಿತು ಅಂತೇಳಿ ಅಂದಾಗ ತುಂಬ ಬೇಜಾರಾಗ್ತಾಯಿದೆ ನನಗೆ ಅಂತೇಳಿ ರೋಹಿಣಿ ಅಂತಾಳೆ. ಅದಕ್ಕೆ ತಲೆ ಕೆಡಿಸ್ಕೊಂಡು ಕೂಗ್ಬೇಡ, ಎಲ್ಲ ಒಳ್ಳೆಯದೇ ಆಗುತ್ತೆ ಅಂತೇಳಿ ಅಂತಾರೆ. ನಾನು ಅದೇ ಭರವಸೆಯಲ್ಲಿ ಇದ್ದೀನಿ ಕಣೆ ಅಂತೇಳಿ ಈ ಕಡೆ ರೋಹಿಣಿನೂ ಸಹ ಅಂತಾಳೆ. ಏನು ಮಾಡೋಕ್ಕಾಗೋದಿಲ್ಲ, ನನ್ನ ಪರಿಸ್ಥಿತಿ ಆ ಥರ ಇದೆ, ಏನು ಮಾಡದೇ ಇರೋ ಪರಿಸ್ಥಿತಿಲಿ ಇದ್ದೀನಿ ನಾನು ಅಂತೇಳಿ ಈ ಕಡೆ ರೋಹಿಣಿ ಮಾತಾಡ್ತಾ ಇರ್ತಾಳೆ. ಅವ್ರ ಫ್ರೆಂಡು ಖಂಡಿತವಾಗ್ಲೂ ಇಲ್ಲಿ ಅಡ್ಜಸ್ಟ್ ಆಗ್ತಾನೆ ಅಂತ ಅನ್ಕೊತಾ ಇದೆಯಾ ನೀನು ಅಂದಾಗ, ನನಗೆ ಬೇರೆ ಆಪ್ಷನ್ನೇ ಇಲ್ಲ, ಏನು ಮಾಡೋಕ್ಕಾಗೋದೇ ಇಲ್ಲ, ಇಲ್ಲಿ ಬಿಡಲೇಬೇಕು ಅಂತೇಳಿ ಸರಿ ಬಾ ಅಂತ ಹೊರಡ್ತಾ ಇರ್ತಾಳೆ. ಅದೇ ಟೈಮ್ಗೆ ಈ ಕಡೆ ರೋಹಿಣಿ ಅವ್ರ ತಾಯಿ ಸಿಗ್ತಾರೆ. ರೋಹಿಣಿ ಅವ್ರ ತಾಯಿನ ನೋಡಿ ಓಡೋಡಿ ಬರ್ತಾಳೆ. ಅಮ್ಮ ಎಲ್ಲೋಗಿದ್ದಮ್ಮ ನೀನು, ನಿನ್ಗೆ ಅಷ್ಟು ಮಾತ್ರ ಗೊತ್ತಿಲ್ವಾ, ಹಾಸ್ಪಿಟ್ಲಿಂದ ಓದೋಳು ಇಲ್ಲಿ ಈಗ ಸಿಗ್ತಾ ಇದೆಯಾ, ಎಲ್ಲೋಗಿದ್ದೆ ನೀನು, ಏನಾಯಿತು ಅಂತೇಳಿ ಕೇಳ್ತಾಳೆ. ಯಾಕೆ ಇವನ್ನ ತೊಗೊಂಬಂದು ಬೋರ್ಡಿಂಗ್ ಸ್ಕೂಲ್ಗೆ ಹಾಕಿದ್ಯಾ, ಅನಾಥರು ಹಾಕೋ ಪ್ಲೇಸಲ್ಲಿ ನನ್ನ ಮೊಮ್ಮಗನಿದ್ದಾನೆ ಅಂತೇಳಿ ಕೇಳ್ತಾಳೆ. ಈಗ ನೆನಪಾಯ್ತಾ, ಅದ್ರ ಬಗ್ಗೆ ಎಲ್ಲ ನೀನು ಯಾಕೆ ಕೇಳ್ತೀಯ ಅಂತವಳು, ಏನಕ್ಕೆ ಬಿಟ್ಬಿಟ್ಟು ಹೋಗಬೇಕಿತ್ತು ನೀನು ಹಾಸ್ಪಿಟ್ಲಲ್ಲಿ ಅಂದಾಗ, ನಾನು ಬೇರೆ ಯಾರ ಹತ್ರನೂ ಬಿಟ್ಬಿಟ್ಟು ಹೋಗಿಲ್ಲ, ಅವ್ನ ತಾಯಿ ಹತ್ರ ಬಿಟ್ಬಿಟ್ಟು ಹೋಗಿದ್ದು, ಹಿಂಗಾದ್ರೂ ಬಿಟ್ಬಿಟ್ಟು ಹೋದ್ರೆ ನೀನು ನೋಡ್ಕೊತೀಯ, ಅವನ್ನ ತಾಯಿ ಪ್ರೀತಿ ಸಿಗುತ್ತೆ ಅಂತೇಳಿ ನಾನು ಬಂದೆ, ನೀನು ನೋಡ್ರೆ ಈ ಥರ ಮಾಡ್ತಾ ಇದೆಯಾ ಅಂತೇಳಿ ಬೈತಾಳೆ. ಅದಕ್ಕೆ ಅಮ್ಮ ನನ್ನ ಜೀವನ ಹಾಳು ಮಾಡಿದ್ದೆ ನೀನೇ ಅಲ್ವಾ, ನೀನು ಆ ಮದುವೆ ಮಾಡಿಲ್ಲ ಅಂದರೆ ನಾನು ಇಂಥ ಪರಿಸ್ಥಿತಿ ಬರ್ತಾ ಇರಲಿಲ್ಲ, ನಿನ್ನಿಂದನೇ ನಾನು ಇಂಥ ಪರಿಸ್ಥಿತಿಲಿ ಇರೋದು, ದಯವಿಟ್ಟು ನೀನೇನು ಮಾತಾಡಬೇಡ, ಮೊದಲು ನೀನು ಊರಿಗೆ ಹೊರಡು, ನಿನಗೆ ಬೇಕಂದರೆ ಮಗು ನೋಡಬೇಕಂದ್ರೆ ಹೇಳು, ನಾನು ಅರೇಂಜ್ ಮಾಡಿಸ್ತೀನಿ, ನಾನು ಫೋನ್ ಮಾಡಿ ಹೇಳ್ತೀನಿ, ಆಗ ಅವ್ನು ನೋಡ್ಬೋದು ಅಂತೇಳಿ ಅಂತಾರೆ. ಅಲ್ಲ ಕಣೆ, ನೀನು ಮಾಡ್ತಾ ಇರೋದು ಒಂದು ಚೂರು ಚೆನ್ನಾಗೇ ಇಲ್ಲ, ಆ ಮಗು ಬಗ್ಗೆ ಯೋಚನೆ ಮಾಡಿ ಏನಾದ್ರೂ ಒಂದು ಸ್ವಲ್ಪನಾದರೂ ಅವನ ಮೇಲೆ ಪ್ರೀತಿ ಇದೆಯಾ ನಿನಗೆ, ಒಂದು ಚೂರು ನಿನಗೇನು ಅನ್ಸೋದೇ ಇಲ್ವಾ, ತಪ್ಪು ಮಾಡ್ತಾ ಇದ್ದೀನಿ ಅನ್ನೋ ಫೀಲೇ ಇಲ್ವಾ ನಿನಗೆ, ಹಿಂಗಾದರೂ ನಿಜ ಹೇಳಿ ನಿಮ್ಮ ಮನೇಲಿ ಅವ್ನ ಮನೆ ಕರ್ಕೊಂಡು ಹೋಗ್ತೀಯ ಅಂತ ಅಂದ್ಕೊಂಡಿದ್ದೆ, ಆದರೆ ಈ ಥರ ಮಾಡ್ತೀಯ ಅಂದ್ಕೊಂಡಿರಲಿಲ್ಲ ಅಂತ ಹೇಳಿ ಅಂತಾಳೆ. ಅದಕ್ಕೆ ರೋಹಿಣಿ, ಅಮ್ಮ ನಾನು ಏನು ಮಾಡಬೇಕೇನಿಲ್ಲ ಅಂತ ನನಗೆ ಗೊತ್ತು ಅಂತೇಳಿ ಅಂತಾರೆ. ನನ್ನ ಮೊಮ್ಮಗ ಬೇಕು ನನಗೆ, ನನ್ನ ಮೊಮ್ಮಗನ್ನ ಫಸ್ಟ್ ಕೊಡು, ನಾನು ಕರ್ಕೊಂಡೋಗಿ ಸಾಕ್ಕೊತೀನಿ ನನ್ನ ಮೊಮ್ಮಗನ್ನ, ಅವ್ನು ಯಾಕೆ ಅನಾಥ ಇರಬೇಕು, ನಾನು ನೀನು ಇರಬೇಕಾದ್ರೆ ಅಂತೇಳಿ ಅಂತಾಳೆ. ಅದಕ್ಕೆ ರೋಹಿಣಿ, ಸಾಧ್ಯನೇ ಇಲ್ಲಮ್ಮ, ಆಲ್ರೆಡಿ ಹಾಕಿದ್ದಾಯಿತು, ಬಾಯಿ ಮುಚ್ಕೊಂಡು ನೀನು ಮನೆಗೆ ಹೊರಡು, ಹೋಗು ಊರಿಗೆ ಹೋಗು ಫಸ್ಟು ಅಂತ ಹೇಳಿ ಕೈಯಲ್ಲಿ ಒಂದು ಸ್ವಲ್ಪ ಕಾಸಿಟ್ಟು ಅಲ್ಲಿಂದ ಹೊರಡು ಅಂತಾಳೆ. ಇಲ್ಲ, ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ, ನನ್ನ ಮೊಮ್ಮಗ ನನಗೆ ಬೇಕೇ ಬೇಕು ಅಂತೇಳಿ ಜೋರಾಗಿ ಕಿರಿಸ್ತಾಳೆ. ಅಮ್ಮ ನೀನು ಕಿಚ್ಚೆಲ್ಲ ಗಲಾಟೆ ಮಾಡಿದ್ರೆ ಸರಿ ಇರೋದಿಲ್ಲ, ನೀನು ಒಂದು ವೇಳೆ ಹೋಗಿ ಏನಾದರೂ ಸ್ಕೂಲ್ ಒಳಗಡೆ ಎಲ್ಲ ಗಲಾಟೆ ಮಾಡಿದ್ರೆ ಇನ್ನು ಅವನ್ನ ನಿನಗೆ ತೋರಿಸೋದೇ ಇಲ್ಲ, ಇಲ್ಲಿ ಅವನ್ನ ನೀನು ನೋಡೋಕ್ಕೂ ಸಹ ಬಿಡೋದಿಲ್ಲ, ಹಂಗೆ ಮಾಡಿಬಿಡ್ತೀನಿ ಹುಷಾರು ಅಂತೇಳಿ ಈ ಕಡೆ ರೋಹಿಣಿ ಅಂತಾಳೆ. ಅದಾದಮೇಲೆ ಅವ್ರ ಅಜ್ಜಿ ತುಂಬಾ ಬೇಜಾರಾಗಿ ಒಂದು ಸೈಡಲ್ಲಿ ಕೂತ್ಕೊಂಡ್ಬಿಡ್ತಾಳೆ. ಅಲ್ಲಿಗೆ ಇವತ್ತಿನ ಎಪಿಸೋಡ್ ಕಂಪ್ಲೀಟ್ ಆಗುತ್ತೆ. ಮುಂದಿನ ಎಪಿಸೋಡ್ ಮೀಟ್ ಮಾಡೋಣ. ಆದಷ್ಟು ನನ್ನ ವಿಡಿಯೋಸ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.